ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ. ಕಂಬ ಮತ್ತು ಸ್ಲ್ಯಾಂಟಿಂಗ್ ಆರ್ಚ್ ಯೂಸ್ ಮಾಡಿ ಅದು ಹಾಕೋದು ಕಂಬ. ಮತ್ತು ಫಸ್ಟೇ ನಾನು ಈ ರೀತಿ ಬೀಡನ್ನ ತೋರಿಸ್ಕೊಂಡಿದ್ದೀನಿ. ಥ್ರೆಡ್ ಒಳಗಡೆ 6 ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಫಸ್ಟೇ ಬೀಡನ್ನ ತೋರಿಸ್ಕೊಂಡಿದ್ದೀನಿ. ಹಾಗೆಯೇ ಇದು ಸ್ಯಾಂಪಲ್ ಡಿಸೈನ್ ಅಷ್ಟೇ ತೋರಿಸ್ತಿರೋದು. ಫಸ್ಟಿಗೆ ಒಂದು ನಾಟ್ ಹಾಕೋತಿದ್ದೀನಿ. ನಾಟ್ ಹಾಕ್ಕೊಂಡು ಮತ್ತೆ ಇನ್ನೊಂದು ನಾಟ್ ಆದಮೇಲೆ 1 2 2 ಚೈನ್ ಹಾಕಿ ಈ ಬೀಡ್ ತೋರಿಸ್ಕೊಂಡಿದ್ವಲ್ಲ ಆ ಬೀಡನ್ನ ಒಂದು ಬೀಡ್ ಬಿಟ್ಟು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ ತೊಗೊಂಡು ಫಸ್ಟ್ ಬೀಡ್ ಬಿಡಬೇಕು. ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಒಂದು ಥ್ರೆಡ್ ತಂದು ಈ ಬೀಡನ್ನ ಫ್ರಂಟ್ ಬರೋ ರೀತಿ ಮಾಡ್ಕೊಳ್ಳೋಣ. ಮತ್ತು 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಮತ್ತು ನೆಕ್ಸ್ಟು ಬರೀ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಪಕ್ಕದಲ್ಲೇ ಚುಚ್ಚಿ ಕಂಬ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು, 2ರಲ್ಲಿ ಒಂದು. ಮತ್ತು 2 ಚೈನ್ 1 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ನಾನು 2 ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತೊಗೊಂಡು 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು, 2ರಲ್ಲಿ ಒಂದು. ಮತ್ತು ಈಗ ಒಂದು ಬೀಡ್ ಬಿಡಬೇಕು. ಒಂದು ಬೀಡನ್ನ ಬಿಟ್ಟು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು, 2ರಲ್ಲಿ ಒಂದು. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಅದ್ರ ಪಕ್ಕದಲ್ಲೇ ಚುಚ್ಚಿದ್ರೆ 3 ಆಗುತ್ತೆ. ಥ್ರೆಡ್ ತಂದರೆ 3ರಲ್ಲಿ 2ರಲ್ಲಿ ಒಂದು, 2ರಲ್ಲಿ ಒಂದು. ಮತ್ತು 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು 2 ಚೈನ್ ಗ್ಯಾಪ್ ಬಿಟ್ಟು ನಾವು ಬಟ್ಟೆಗೆ ಚುಚ್ಚಿದ್ರೆ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು, 2ರಲ್ಲಿ ಒಂದು. ಮತ್ತು ಈಗ ಮತ್ತೆ ಒಂದು ಬೀಡ್ ಬಿಡಬೇಕು. ಫ್ರೆಂಡ್ಸ್, ಇದೇ ರೀತಿ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. 3 ಕಂಬ 2 ಚೈನು, 3 ಕಂಬ 2 ಚೈನು. ಅದೇ ರೀತಿ ಕಂಬದ ಮಧ್ಯದಲ್ಲಿ 2ನೇ ಕಂಬ ಬರುತ್ತಲ್ಲ ಆವಾಗ ಬಂದು ನೀವು ಒಂದು ಬೀಡನ್ನ ತೋರಿಸ್ಕೋಬೇಕು. ಅಂದರೆ ಫಸ್ಟ್ ಥ್ರೆಡ್ಗೆ ಹಾಕ್ಕೊಂಡು ಒಂದು ಬೀಡ್ ಬಿಟ್ಟು ಕಂಬಗಳನ್ನ ಹಾಕ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ 2 ಚೈನ್ ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶಾ ಮತ್ತು ಬೀಡ್ ಬಿಡಬೇಕು. ಬೀಡ್ ಬಿಟ್ಟು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತಗೊಂಡು ಮತ್ತು ಡಬಲ್ ಕ್ರೋಶಾ. ಮತ್ತು ಈಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶಾ. ನೋಡಿ ಫ್ರೆಂಡ್ಸ್, ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ನಾನು ಒಂದಷ್ಟು ದೂರ ಹಾಕೋತೀನಿ. ಫ್ರೆಂಡ್ಸ್, ನಾನೊಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ. ಈ ರೀತಿ ಬೀಡ್ ತೋರಿಸ್ಕೊಂಡು 3 ಕಂಬ 2 ಚೈನು, 3 ಕಂಬ 2 ಚೈನು ಆ ರೀತಿ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದೊಂದು ಬೀಡ್ ಹಾಕ್ಕೊಂಡು ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಗೆ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಫಸ್ಟ್ 2 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ನಾಟ್ ಹಾಕೊಳ್ಳೋಣ. ನಾಟ್ ಹಾಕ್ಕೊಂಡು 2 3 4 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 2 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದು 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಅದೇ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು. ಇದೇ ರೀತಿ ಇಲ್ಲೂ ಕೂಡ 3 ಡಬಲ್ ಕ್ರೋಶಾ ಫಿಲ್ ಮಾಡ್ಕೋಬೇಕು. ಮತ್ತು 2 ಚೈನ್ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು. ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇದೇ ರೀತಿ ಮತ್ತು ಇಲ್ಲಿ 2 ಡಬಲ್ ಕ್ರೋಶಾ, ಒಟ್ಟು 3 ಡಬಲ್ ಕ್ರೋಶಾ ಫಿಲ್ ಮಾಡ್ಕೋಬೇಕು. ಈ ರೀತಿ
ಮತ್ತು 2 ಚೈನ್ 1 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ ನೋಡಿ, 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಸೇಮ್ ಇದೇ ರೀತಿ ಮತ್ತೆ ಇನ್ನೆರಡು ಕಂಬ ಫಿಲ್ ಮಾಡ್ಕೊಳ್ಳೋಣ. ಪ್ರತಿಯೊಂದು 2 ಚೈನ್ ಗ್ಯಾಪಲ್ಲೂ ಕೂಡ 3 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ನೋಡಿ. ಇದೇ ರೀತಿ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ಪು ಕೂಡ ಮುಗ್ದಿದೆ ನೋಡಿ. 3 ಕಂಬ 2 ಚೈನ್, 3 ಕಂಬ 2 ಚೈನ್, ಅದೇ ರೀತಿ ಈ 2 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಂಡು ಹೋಗಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇಲ್ಲಿಗೆ ನಾನು ಸೇಮ್ ಕಲರ್, ಫಸ್ಟ್ ಸ್ಟೆಪ್ಪಲ್ಲಿ ಯಾವ ಕಲರ್ ತೊಗೊಂಡಿದ್ದೆ ಅದೇ ಸೇಮ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 4 ಚೈನ್ ಹಾಕಿದ್ನಲ್ಲ, ಆ 4 ಚೈನಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ನಾನು ಈ ರೀತಿ ಆರ್ಟ್ ಶೇಪಲ್ಲಿ ಬೀಡ್ ತೊಗೊಂಡಿದ್ದೀನಿ ನೋಡಿ. ನೀವು ಯಾವುದಾದ್ರೂ ತೊಗೋಬೋದು, ರೌಂಡ್ ಬೀಡು ಅಥವಾ ಫ್ಲವರ್ ಬೀಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಈ ಬೀಡನ್ನ ಥ್ರೆಡ್ಗೆ ತೂರಿಸಿ ಒಂದು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೋಬೇಕು. 2 ಸರಿ ಥ್ರೆಡ್ ತೊಗೊಂಡು ಈ ಫಸ್ಟ್ ಚೈನ್ ಇದೆಯಲ್ಲ 2 ಚೈನ್ ಗ್ಯಾಪು ಅದು ಬಿಟ್ಟು ನೆಕ್ಸ್ಟ್ 2ನೇ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಥ್ರೆಡ್ ತಂದರೆ ಇಲ್ಲಿ ನೋಡಿ, ಇಲ್ಲಿ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಇದು ತ್ರಿಬಲ್ ಕ್ರೋಶಾ ಆದಮೇಲೆ 2 3 3 ಚೈನ್ ಹಾಕಿ ನಾನು ಈ ರೀತಿ ಇದಕ್ಕೆ ರೌಂಡ್ ಬೀಡು 3 mm ರೌಂಡ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಈ ರೌಂಡ್ ಬೀಡು ಒಂದು ರೌಂಡ್ ಬೀಡನ್ನ ಥ್ರೆಡ್ಗೆ ತೂರಿಸಿ ಸೂಜಿ ಮೇಲೆ ಮತ್ತೆ 2 ಸರಿ ಥ್ರೆಡ್ ತೊಗೊಂಡು ಈ ತ್ರಿಬಲ್ ಕ್ರೋಶಾ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ ಮತ್ತೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಇದು ತ್ರಿಬಲ್ ಕ್ರೋಶಾ ನೋಡಿ. ಥ್ರೆಡ್ಗೆ ಬೀಡ್ ತೂರಿಸಿ ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಈ ಈ ತ್ರಿಬಲ್ ಕ್ರೋಶಾ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಇದು ಬಂದು ತ್ರಿಬಲ್ ಕ್ರೋಶಾ. ಇದ್ರೊಳಗಡೆ ಒಟ್ಟು ನಾವು 9 ತ್ರಿಬಲ್ ಕ್ರೋಶಾನ ಫಿಲ್ ಮಾಡ್ಕೋಬೇಕು. ಥ್ರೆಡ್ಗೆ ಬೀಡ್ ತೂರಿಸಿ ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಈ ತ್ರಿಬಲ್ ಕ್ರೋಶಾ ಇತ್ತಲ್ಲ ಅದರಲ್ಲಿ ಹೋಗಿ ಥ್ರೆಡ್ ತಂದರೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಫ್ರೆಂಡ್ಸ್ ಇಲ್ಲಿ 9 ತ್ರಿಬಲ್ ಕ್ರೋಶಾ ಆಗಿದೆ. ಬೀಡ್ ತೂರಿಸಿ ತ್ರಿಬಲ್ ಕ್ರೋಶಾ 9 ತ್ರಿಬಲ್ ಕ್ರೋಶಾ ಆಗಿದೆ. ನೆಕ್ಸ್ಟಿಗೆ ಈ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟು ಮತ್ತು ಇನ್ನೊಂದು ನಾಟು, ಒಟ್ಟು 2 ಸಿಂಗಲ್ ನಾಟು. ಮತ್ತೆ ಬಂದು 1 2 3 3 ಚೈನ್ ಹಾಕಿ ಈ ನೆಕ್ಸ್ಟು ಸಿಂಗಲ್ 2 ಚೈನ್ ಇದೆಯಲ್ಲ ಗ್ಯಾಪು ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟು ನೋಡಿ ಈ ರೀತಿ, ಮತ್ತು ಇನ್ನೊಂದು ಸಿಂಗಲ್ ನಾಟು, ಒಟ್ಟು ಇಲ್ಲಿ 2 ಸಿಂಗಲ್ ನಾಟು. 2 ಸಿಂಗಲ್ ನಾಟ್ ಆದಮೇಲೆ ಸೇಮ್ ಈ ಬೀಡ್ ತೊಗೊಂಡು ಥ್ರೆಡ್ಗೆ ಬೀಡ್ ತೂರಿಸಿ ಬೀಡ್ ಲಾಕ್ ಮಾಡಿ ಮತ್ತು ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಈ 2 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ತ್ರಿಬಲ್ ಕ್ರೋಶಾ 2ರಲ್ಲಿ ಒಂದು, 2ರಲ್ಲಿ ಒಂದು, 2ರಲ್ಲಿ ಒಂದು, ಮತ್ತು 3 ಚೈನ್ 1 2 3 3 ಚೈನ್ ಹಾಕಿ ಒಂದು ರೌಂಡ್ ಬೀಡು, ಒಂದು ರೌಂಡ್ ಬೀಡು, 2 ಸರಿ ಸೂಜಿ ಮೇಲೆ ಥ್ರೆಡ್ಡು, ಮತ್ತು ಈ ತ್ರಿಬಲ್ ಕ್ರೋಶಾ ಇತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 2ರಲ್ಲಿ ಒಂದು, 2ರಲ್ಲಿ ಒಂದು, 2ರಲ್ಲಿ ಒಂದು, ಅಲ್ಲೂ ಕೂಡ ತ್ರಿಬಲ್ ಕ್ರೋಶಾನೇ.
ಫ್ರೆಂಡ್ಸ್ ಇಲ್ಲಿ ನೀವು ಡಬಲ್ ಕ್ರೋಶನು ಫಿಲ್ ಮಾಡ್ಕೋಬೋದು. ಈ ಗ್ಯಾಪ್ನ ಸ್ವಲ್ಪ ಚಿಕ್ಕದಾಗಿ ತೊಗೋಬೇಕಾಗುತ್ತೆ. ಇಷ್ಟು ಲೆಂತ್ ಬರಲ್ಲ, ಡಬಲ್ ಕ್ರೋಶ ಹಾಕಿದ್ರೆ ಇಷ್ಟು ಲೆಂತ್ ಬರಲ್ಲ. ನೀವು ಚಿಕ್ಕದಾಗಿ ತೊಗೊಂಡ್ರೆ ಗ್ಯಾಪ್ನ ಸ್ವಲ್ಪ ಹತ್ರ ಮಾಡಿಕೊಂಡ್ರೆ ನೀವು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾಟ್ ಹಾಕೋಬೇಕಾಗುತ್ತೆ. ನೀವು ಅವಾಗ ಡಬಲ್ ಕ್ರೋಶ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಆರ್ಚ್ ದೊಡ್ಡದಾಗಿರಲಿ ಅಂತ ತ್ರಿಬಲ್ ಕ್ರೋಶ ಯೂಸ್ ಮಾಡಿದ್ದೀನಿ. ಈಗ ಇದೇ ರೀತಿ ಇದಕ್ಕೆ 9 ತ್ರಿಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸರಿ ಥ್ರೆಡ್ಡು, ಈ 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ, ಇದೇ ರೀತಿ ಇದರಲ್ಲಿ 9 ತ್ರಿಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಫ್ರೆಂಡ್ಸ್ ಇಲ್ಲಿ 9 ತ್ರಿಬಲ್ ಕ್ರೋಶ ಆಗಿದೆ. ನೆಕ್ಸ್ಟು ಈ 2 ಚೈನ್ ಗ್ಯಾಪಲ್ಲಿ ಹೋಗಿ ನಾಟ್ ಹಾಕೊಳ್ಳೋಣ. 2 ನಾಟು, 1 2 ನಾಟ್ ಹಾಕಿ ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ನೀವು ಪೂರ ಫಿಲ್ ಮಾಡ್ಕೋಬೇಕು. ನಾನು ಪೂರ ಹಾಕಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದೇ ರೀತಿ ಮುಗ್ದಿದೆ. ನೀವು ಪೂರ ಸ್ಯಾರಿ ಹೀಗೆ ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ ಬಂದು ಈ ಗ್ಯಾಪ್ ಕೊಟ್ಟಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ ಈ ಗ್ಯಾಪಲ್ಲಿ ಕುಚ್ಚು ಕಟ್ಕೊಳ್ಳುತ್ತೆ. ಈ ಕುಚ್ಚು ಕಟ್ಟೋದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೀವು ವಿತೌಟ್ ಕುಚ್ಚು ಕೂಡ ಹಾಕೋಬೋದು. ಫ್ರೆಂಡ್ಸ್ ಕುಚ್ಚು ಕಟ್ಟೋದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಾನು ಇಲ್ಲಿ ಕುಚ್ಚಿಗೆ 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ನೀವು ವಿತೌಟ್ ಕುಚ್ಚು ಕೂಡ ಹಾಕೋಬೋದು. ಇದು ಕುಚ್ಚು ಬೇಕು ಅಂದರೆ ಮಾತ್ರ ಈ ರೀತಿ ಗ್ಯಾಪ್ ತೊಗೊಂಡು ಕುಚ್ಚು ಕಟ್ಕೊಳ್ಳೋಕ್ಕೆ ಗ್ಯಾಪ್ ತೊಗೊಂಡು ಕುಚ್ಚು ಕಟ್ಕೊಂಡು ಹೋಗ್ಬೋದು. ನೀವು ಕುಚ್ಚು ಬೇಡ ಅಂದರೆ ವಿತೌಟ್ ಕುಚ್ಚು ಇಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ನ. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.